ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 7ನೇ ತರಗತಿ ಗಣಿತ ಭಾಗ 1 ಅಧ್ಯಾಯ 1 ನಮ್ಮ ಸುತ್ತಮುತ್ತಲಿನ ಸಂಖ್ಯೆಗಳು. ಹಿಂದಿನ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 7ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ಪೇಜ್ ನಂಬರ್ 8ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ಮೊದಲನೆಯದಾಗಿ ಕಂಡುಹಿಡಿಯಿರಿ ಎಂದು ಕೊಟ್ಟಿದ್ದಾರೆ. ಪ್ರಶ್ನೆ ನಂಬರ್ 1, ಹಿಂದಿನ ಅಭ್ಯಾಸದಲ್ಲಿ ನೀಡಿರುವ ಸಂಖ್ಯೆಗಳಿಗೆ ಗುಂಡಿಗಳನ್ನು ಅತಿ ಕಡಿಮೆ ಬಾರಿ ಒತ್ತುವುದರಿಂದ ಪ್ರತಿ ಸಂಖ್ಯೆಯನ್ನು ಹೇಗೆ ಪಡೆಯಬಹುದು ಎಂಬುದನ್ನು ಕಂಡುಹಿಡಿಯಿರಿ ಮತ್ತು ಬೀಜೋಕ್ತಿಯನ್ನು ಬರೆಯಿರಿ ಎಂದು ಕೊಟ್ಟಿದ್ದಾರೆ. ಇಲ್ಲಿ ನೀವು ಹಿಂದಿನ ಅಭ್ಯಾಸದಲ್ಲಿರುವ ಸಂಖ್ಯೆಗಳು ಎಂದರೆ ನೋಡಬಹುದು. ಪೇಜ್ ನಂಬರ್ 7ರಲ್ಲಿ ಕಂಡುಹಿಡಿಯಿರಿ ಎಂದು 8300, 40629 ಈ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಈ ಸಂಖ್ಯೆಯನ್ನು ಈಗ ನಾವು ಕಡಿಮೆ ಗುಂಡಿಯನ್ನು ಒತ್ತುವುದರ ಮೂಲಕ ಈ ಸಂಖ್ಯೆಯನ್ನು ಪಡೆಯಬೇಕಾಗಿದೆ. ನಾವು ಒಂದೊಂದಾಗಿ ಈಗ ಲೆಕ್ಕಗಳನ್ನು ಬಿಡಿಸೋಣ. ಮೊದಲನೇ ಪ್ರಶ್ನೆ ಬರೆದುಕೊಳ್ಳಿ. 8300. ಇಲ್ಲಿ 8300 8,000ದ ಸ್ಥಾನದಲ್ಲಿದೆ. ಆದ್ದರಿಂದ ಮೊದಲನೆಯದಾಗಿ ನಾವು ಸಾವಿರದ ಗುಂಡಿಯನ್ನು ತೆಗೆದುಕೊಳ್ಳಬೇಕು. ಪ್ಲಸ್ ಸಾವಿರದ ಗುಂಡಿಯನ್ನು ಇಲ್ಲಿ 8,000 ಇರುವುದರಿಂದ 8 ಬಾರಿ ನಾವು ಒತ್ತಬೇಕಾಗಿದೆ. ಸಾವಿರದ ಗುಂಡಿಯನ್ನು 8 ಬಾರಿ ಒತ್ತಿದರೆ 8,000 ಎಂದು ಬರೆದುಕೊಳ್ಳಿ. ನಂತರ ಎರಡನೇ ಸಂಖ್ಯೆ 3, ಇದು 100ರ ಸ್ಥಾನದಲ್ಲಿದೆ. ಆದ್ದರಿಂದ ನಾವು 100ರ ಗುಂಡಿಯನ್ನು ಒತ್ತಬೇಕು. 100ರ ಗುಂಡಿಯನ್ನು ಇಲ್ಲಿ 300 ಇರುವುದರಿಂದ 3 ಬಾರಿ ಒತ್ತಬೇಕಾಗಿದೆ. 100ರ ಗುಂಡಿಯನ್ನು 3 ಬಾರಿ ಒತ್ತಿದರೆ 300 ಬಂದಿದೆ ಎಂದು ಬರೆದುಕೊಳ್ಳಿ. 8 + 3 11 ಬಾರಿ ಒತ್ತಿದಾಗ 8,300 ಬಂದಿದೆ. ಈಗ ಬೀಜೋಕ್ತಿಯನ್ನು ನಾವು ಬರೆಯಬೇಕು. ಬೀಜೋಕ್ತಿಯನ್ನು ಬರೆಯುವಾಗ ನೋಡಿ, ಮೊದಲನೆಯದಾಗಿ ಸಾವಿರದ ಗುಂಡಿ ಇದೆ, 1000 ಗುಣಿಸು x, ಪ್ಲಸ್ ಎರಡನೆಯದಾಗಿ 100ರ ಗುಂಡಿ ಇದೆ, ಆದ್ದರಿಂದ 100 ಗುಣಿಸು y ಎಂದು ಬರೆದುಕೊಳ್ಳಿ. ಇಲ್ಲಿ x ಎಂದರೆ 8, y ಎಂದರೆ 3. ಆದ್ದರಿಂದ ಇಲ್ಲಿ 1000 ಗುಣಿಸು x ಪ್ಲಸ್ 100 ಗುಣಿಸು y = 8,300. ಅಂದರೆ 1000ನ್ನು 8ರಿಂದ ಗುಣಿಸಿದಾಗ 8,000 ಪ್ಲಸ್ 100ನ್ನು 3ರಿಂದ ಗುಣಿಸಿದಾಗ 300, 8,300 ಬಂದಿದೆ ಎಂದು ಅರ್ಥವಾಗಿದೆ. ಈಗ ಪ್ರಶ್ನೆ ನಂಬರ್ 2 ನೋಡಿ. 40,629. 40,000ದಲ್ಲಿ ಮೊದಲನೇ ಸಂಖ್ಯೆ 4, ಇದು 10,000ದ ಸ್ಥಾನದಲ್ಲಿದೆ. ಆದ್ದರಿಂದ ನಾವು ಮೊದಲನೇ ಗುಂಡಿಯನ್ನಾಗಿ 10,000ವನ್ನು ತೆಗೆದುಕೊಳ್ಳಬೇಕು. 10,000ದ ಗುಂಡಿಯನ್ನು ಇಲ್ಲಿ 40,000ವಿದೆ, ಆದ್ದರಿಂದ 4 ಬಾರಿ ಒತ್ತಬೇಕಾಗಿದೆ. 4 ಬಾರಿ ಒತ್ತಿದರೆ 40,000. ಎರಡನೇ ಸಂಖ್ಯೆ 0 ಇದೆ, 1000ದ ಸ್ಥಾನದಲ್ಲಿ ಯಾವುದೇ ಸಂಖ್ಯೆ ಇಲ್ಲ, ಆದ್ದರಿಂದ 1000ದ ಗುಂಡಿಯನ್ನು ಒತ್ತುವಂತಿಲ್ಲ. ಮೂರನೇ ಸಂಖ್ಯೆ 6, ಇದು 100ರ ಸ್ಥಾನದಲ್ಲಿದೆ. ಆದ್ದರಿಂದ 100ರ ಗುಂಡಿಯನ್ನು ಈಗ ನಾವು ತೆಗೆದುಕೊಳ್ಳಬೇಕು. ಪ್ಲಸ್ 100ರ ಗುಂಡಿಯನ್ನು ನಾವು 600 ಇದೆ, ಆದ್ದರಿಂದ 6 ಬಾರಿ ಒತ್ತಬೇಕು. 6 ಬಾರಿ ಒತ್ತಿದರೆ 600 ಎಂದು ಬರೆದುಕೊಳ್ಳಿ. ನಂತರ 6ರ ನಂತರದ ಸಂಖ್ಯೆ 2 10ರ ಸ್ಥಾನದಲ್ಲಿದೆ. 10ರ ಗುಂಡಿಯನ್ನು ತೆಗೆದುಕೊಳ್ಳೋಣ. 10ರ ಗುಂಡಿಯನ್ನು 2 ಬಾರಿ ಒತ್ತಿದರೆ ಇಲ್ಲಿ 20 ಬಂದಿದೆ ಎಂದು ಬರೆಯಬೇಕು. ನಂತರ ಕೊನೆಯದಾಗಿ 9, ಇದು ಬಿಡಿ ಸ್ಥಾನದಲ್ಲಿದೆ. ಬಿಡಿ ಸ್ಥಾನದಲ್ಲಿ 1ರ ಗುಂಡಿಯನ್ನು ತೆಗೆದುಕೊಳ್ಳಬೇಕು. 1ರ ಗುಂಡಿಯನ್ನು ನಾವು 9 ಇರುವುದರಿಂದ 9 ಬಾರಿ ಒತ್ತಿ 9 ಎಂದು ಬರೆದುಕೊಳ್ಳಿ. 4 + 6 + 2 + 9, ನಾವು ಇಲ್ಲಿ ಒಟ್ಟಾಗಿ 21 ಬಾರಿ ಗುಂಡಿಗಳನ್ನು ಒತ್ತಿದಂತಾಗಿದೆ. 21 ಬಾರಿ ಗುಂಡಿಯನ್ನು ಒತ್ತುವುದರ ಮೂಲಕ ನಾವು 40,629 ಪಡೆದಿದ್ದೇವೆ. ಬೀಜೋಕ್ತಿಯನ್ನು ಬರೆದುಕೊಳ್ಳಿ. 10,000 ಮೊದಲನೇ ಗುಂಡಿ 10,000ವಾಗಿದೆ. 10,000 100b, ಎರಡನೆಯದಾಗಿ 100 ಎಂದು ನಾವು ತೆಗೆದುಕೊಂಡಿದ್ದೇವೆ. 100b ಪ್ಲಸ್ 10c ಮತ್ತು d ಎಂದು ಬರೆದುಕೊಳ್ಳಿ. ಇದು ಬೀಜೋಕ್ತಿ. ಮೂರನೇ ಪ್ರಶ್ನೆ 56,354 ಇದೆ. ಸಾವಿರದ ಗುಂಡಿ ಇಲ್ಲಿ ನೀವು ನೋಡಬಹುದು. ಮೊದಲನೆಯದಾಗಿ 56,000ವಿದೆ, 5 10,000ದ ಸ್ಥಾನದಲ್ಲಿದೆ. ಆದ್ದರಿಂದ ಮೊದಲನೆಯದಾಗಿ ನೀವು 10,000ದ ಗುಂಡಿಯನ್ನು ತೆಗೆದುಕೊಳ್ಳಿ. 10,000ದ ಗುಂಡಿಯನ್ನು ಈಗ ನಾವು 5 ಬಾರಿ ಒತ್ತಬೇಕು, ಏಕೆಂದರೆ 50,000ವಿದೆ. ಎರಡನೇ ಸಂಖ್ಯೆ 6, ಇದು 1000ದ ಸ್ಥಾನದಲ್ಲಿದೆ. ಆದ್ದರಿಂದ 1000ದ ಗುಂಡಿಯನ್ನು ತೆಗೆದುಕೊಳ್ಳಿ. 1000ದ ಗುಂಡಿಯನ್ನು 6,000 ಇರುವುದರಿಂದ 6 ಬಾರಿ ಒತ್ತಬೇಕು. 6 ಬಾರಿ ಒತ್ತಿದರೆ 6,000. ಮೂರನೇ ಸಂಖ್ಯೆ 3, ಇದು 100ರ ಸ್ಥಾನದಲ್ಲಿದೆ. ಆದ್ದರಿಂದ 100ರ ಗುಂಡಿಯನ್ನು ತೆಗೆದುಕೊಳ್ಳಬೇಕು. 100ರ ಗುಂಡಿಯನ್ನು 3 ಬಾರಿ ಒತ್ತಿದರೆ 300. ನಂತರ 5 10ರ ಸ್ಥಾನದಲ್ಲಿದೆ. 10ರ ಗುಂಡಿಯನ್ನು 5 ಬಾರಿ ಒತ್ತಿದರೆ 50. ಮತ್ತು ಕೊನೆಯದಾಗಿ 4, ಇದು ಬಿಡಿ ಸ್ಥಾನದಲ್ಲಿದೆ. ಆದ್ದರಿಂದ ನಾವು ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆಯನ್ನು 1ರ ಗುಂಡಿಯಿಂದ ತೆಗೆದುಕೊಳ್ಳಬೇಕು. 1ರ ಗುಂಡಿಯನ್ನು ಈಗ ನಾವು 4 ಬಾರಿ ಒತ್ತಿದರೆ 4 ಎಂದು ತೆಗೆದುಕೊಳ್ಳಿ. 5 + 6 + 3 + 5 + 4, ಇಲ್ಲಿ
ಈ ಎಲ್ಲ ಬಾರಿಯನ್ನು ಕೂಡಿಸಿದಾಗ ಒಟ್ಟು 23 ಬಾರಿ ಬಂದಿದೆ. 23 ಬಾರಿ ನಾವು ಗುಂಡಿಯನ್ನು ಒತ್ತುವುದರ ಮೂಲಕ 56,354 ಪಡೆದಿದ್ದೇವೆ. ಬೀಜೋಕ್ತಿಯನ್ನು ಬರೆಯುವಾಗ ಮೊದಲನೆಯದಾಗಿ ಇಲ್ಲಿ ನೀವು ಗುಂಡಿಗಳನ್ನು ಬರೆದುಕೊಳ್ಳಿ. ನಂತರ ABCD ಅಥವಾ ಇ ಇಂದ ಗುಣಿಸಬಹುದು. ಮೊದಲನೆಯದಾಗಿ 10,000 ಇದೆ, 10,000 A. ಎರಡನೇ ಗುಂಡಿ 1000 ಇದೆ, 1000 B ಪ್ಲಸ್ 100 C ಪ್ಲಸ್ 10 D ಮತ್ತು ಪ್ಲಸ್ ಇ ಎಂದು ಬರೆದುಕೊಳ್ಳಿ. ಅಂದರೆ ಇಲ್ಲಿ 10ರ ನಂತರ 1 ಇದೆ, 1 ಗುಣಿಸು ಇ ಬರೆಯುವ ಬದಲಾಗಿ ನಾವು ಇ ಅನ್ನು ಹಾಗೆ ಬರೆದಿದ್ದೇವೆ. ನಾಲ್ಕನೇ ಪ್ರಶ್ನೆ 66,666. ಇಲ್ಲಿ ಎಲ್ಲ ಆರೇ ಕೊಟ್ಟಿದ್ದಾರೆ. ಮೊದಲನೇ 6 ಇಲ್ಲಿ 10,000 ಸ್ಥಾನದಲ್ಲಿದೆ, ಆದ್ದರಿಂದ 10,000ವನ್ನು ತೆಗೆದುಕೊಳ್ಳಿ. 10,000ದ ಗುಂಡಿಯನ್ನು 6 ಬಾರಿ ಒತ್ತಿದರೆ 60,000. ನಂತರ ಇಲ್ಲಿ ಎರಡನೆಯ 6 1000ದ ಸ್ಥಾನದಲ್ಲಿದೆ, 1000ದ ಗುಂಡಿಯನ್ನು ತೆಗೆದುಕೊಳ್ಳಿ. 1000ದ ಗುಂಡಿಯನ್ನು 6 ಬಾರಿ ಒತ್ತಿದರೆ 6,000. ಮೂರನೆಯ 6 100ರ ಸ್ಥಾನದಲ್ಲಿದೆ, 100ರ ಗುಂಡಿಯನ್ನು 6 ಬಾರಿ ಒತ್ತಿದರೆ 600. ನಂತರ 10ರ ಸ್ಥಾನದಲ್ಲಿ ಒಂದು 6 ಇದೆ, ಅದಕ್ಕಾಗಿ 10ರ ಗುಂಡಿಯನ್ನು ತೆಗೆದುಕೊಳ್ಳಿ. 10ರ ಗುಂಡಿಯನ್ನು 6 ಬಾರಿ ಒತ್ತಿದರೆ 60. ನಂತರ ಕೊನೆಯ 6 ಇಲ್ಲಿ ಬಿಡಿ ಸ್ಥಾನದಲ್ಲಿದೆ, 1 ಎಂದು ತೆಗೆದುಕೊಳ್ಳಿ. 1ರ ಗುಂಡಿಯನ್ನು 6 ಬಾರಿ ಒತ್ತಿದರೆ 6. ಇಲ್ಲಿ 6 ಬಾರಿಯನ್ನು ನಾವು 5 ಬಾರಿ ಪುನರಾವರ್ತಿಸಿದ್ದೇವೆ, ಅಂದರೆ 30 ಬಾರಿಯಾಗಿದೆ. 30 ಬಾರಿ ನಾವು ಗುಂಡಿಯನ್ನು ಒತ್ತುವುದರ ಮೂಲಕ 66,666 ಸಂಖ್ಯೆಯನ್ನು ಪಡೆದಿದ್ದೇವೆ. ಬೀಜೋಕ್ತಿಯನ್ನು ಗುಂಡಿಗಳನ್ನು ಸೇರಿಸಿಕೊಂಡು ಬರೆಯಿರಿ. ಬೀಜೋಕ್ತಿ ಮೊದಲನೆಯದಾಗಿ 10,000 ಇದೆ, 1,000, 100, 10 ಮತ್ತು 1 ಇದೆ. ಇದನ್ನು ABCD ಯೊಂದಿಗೆ ಗುಣಿಸಿ ಇಡಿ. 10,000 A ಪ್ಲಸ್ 1,000 B ಪ್ಲಸ್ 100 C ಪ್ಲಸ್ 10 D ಪ್ಲಸ್ ಇ ಎಂದು ಬರೆದುಕೊಳ್ಳಿ. ಐದನೇ ಪ್ರಶ್ನೆ 3,67,813. ಇಲ್ಲಿ ಮೊದಲನೇ ಸಂಖ್ಯೆ 3 ಇದು ಲಕ್ಷದ ಸ್ಥಾನದಲ್ಲಿದೆ, ಆದ್ದರಿಂದ 1 ಲಕ್ಷದ ಗುಂಡಿಯನ್ನು ನೀವು ತೆಗೆದುಕೊಳ್ಳಬೇಕು. ಪ್ಲಸ್ 1 ಲಕ್ಷದ ಗುಂಡಿಯನ್ನು ಇಲ್ಲಿ 3 ಲಕ್ಷವಿದೆ, ಆದ್ದರಿಂದ 3 ಬಾರಿ ಒತ್ತಬೇಕು. 3 ಬಾರಿ ಒತ್ತಿದರೆ ಇಲ್ಲಿ ನೀವು ನೋಡಬಹುದು, ಇಲ್ಲಿ ಯಾವ ಸಂಖ್ಯೆ ಇದೆಯೋ ಅದೇ ಸಂಖ್ಯೆಯಷ್ಟು ಬಾರಿ ನೀವು ಒತ್ತುತ್ತಿದ್ದೀರಿ. ಅಂದರೆ 3 ಇದ್ದಾಗ 3 ಬಾರಿ, 6 ಇದ್ದಾಗ 6 ಬಾರಿ, 7 ಇದ್ದಾಗ 7 ಬಾರಿ, ಈ ರೀತಿಯಾಗಿ ನೀವು ಗುಂಡಿಗಳನ್ನು ಒತ್ತಬೇಕು. ಮೊದಲನೆಯದಾಗಿ ಲಕ್ಷ ಸ್ಥಾನದಲ್ಲಿದೆ 3, ಆದ್ದರಿಂದ 1 ಲಕ್ಷದ ಗುಂಡಿಯನ್ನು ಸಂಖ್ಯೆ 3 ಇರುವುದರಿಂದ ಅಥವಾ 3 ಲಕ್ಷ ಇರುವುದರಿಂದ 3 ಬಾರಿ ಒತ್ತಿದರೆ 3 ಲಕ್ಷ ಎಂದು ಬರೆದುಕೊಳ್ಳಿ. ನಂತರ 6 10,000ದ ಸ್ಥಾನದಲ್ಲಿದೆ, ಆದ್ದರಿಂದ 10,000ದ ಗುಂಡಿಯನ್ನು ಸಂಖ್ಯೆ 6 ಇರುವುದರಿಂದ 6 ಬಾರಿ ಒತ್ತಬೇಕು. 6 ಬಾರಿ ಒತ್ತಿದರೆ 60,000 ಪ್ಲಸ್ 7 ಇಲ್ಲಿ 1000ದ ಸ್ಥಾನದಲ್ಲಿದೆ, ಆದ್ದರಿಂದ 1000ದ ಗುಂಡಿಯನ್ನು 7 ಬಾರಿ ಒತ್ತಿದರೆ 7,000. 8 100ರ ಸ್ಥಾನದಲ್ಲಿದೆ, ಆದ್ದರಿಂದ 100ರ ಗುಂಡಿಯನ್ನು ತೆಗೆದುಕೊಳ್ಳಿ. 100ರ ಗುಂಡಿಯನ್ನು 8 ಬಾರಿ ಒತ್ತಿದರೆ 800. ನಂತರ 1 10ರ ಸ್ಥಾನದಲ್ಲಿದೆ, ಆದ್ದರಿಂದ 10ರ ಗುಂಡಿಯನ್ನು 1 ಬಾರಿ ಒತ್ತಿದರೆ 10. ಕೊನೆಯದಾಗಿ 3 ಬಿಡಿ ಸ್ಥಾನದಲ್ಲಿದೆ, 1ರ ಗುಂಡಿಯನ್ನು ತೆಗೆದುಕೊಳ್ಳಬೇಕು. 1ರ ಗುಂಡಿಯನ್ನು 3 ಬಾರಿ ಒತ್ತಿದರೆ 3 ಎಂದು ಬರೆದುಕೊಳ್ಳಿ. ಇಲ್ಲಿ 3 ಪ್ಲಸ್ 6 ಪ್ಲಸ್ 7 ಪ್ಲಸ್ 8 ಪ್ಲಸ್ 1 ಪ್ಲಸ್ 3 28 ಬಾರಿ ಗುಂಡಿಯನ್ನು ಒತ್ತಿದಂತಾಗಿದೆ. ಆದ್ದರಿಂದ 28 ಬಾರಿ ಗುಂಡಿಯನ್ನು ಒತ್ತುವುದರ ಮೂಲಕ ನಾವು 3,67,813 ಈ ಸಂಖ್ಯೆಯನ್ನು ಪಡೆದಿದ್ದೇವೆ. ಇಲ್ಲೂ ಕೂಡ ನೀವು ಬೀಜೋಕ್ತಿಯನ್ನು ಬರೆಯುವಾಗ ಗುಂಡಿಗಳ ಸಂಖ್ಯೆಯೊಂದಿಗೆ ABCDಯನ್ನು ಹೊಂದಿಸಿ ಬರೆಯಿರಿ. ಮೊದಲನೆಯದಾಗಿ 1 ಲಕ್ಷ ಇದೆ, 1 ಲಕ್ಷ A ಪ್ಲಸ್ ಎರಡನೇ ಗುಂಡಿ 10,000, 10,000 B ಪ್ಲಸ್ 1,000 C ಪ್ಲಸ್ 100 D ಪ್ಲಸ್ 10 E ಪ್ಲಸ್ F. ಇಲ್ಲಿ ಕೊನೆಯದಾಗಿ ಬಿಡಿ ಸ್ಥಾನದಲ್ಲಿ ನಾವು ಸಂಖ್ಯೆಯನ್ನು ಅಥವಾ ಬೀಜೋಕ್ತಿಯನ್ನು ಹಾಗೆ ಬರೆದಿದ್ದೇವೆ, F ಎಂದು ಬರೆದುಕೊಳ್ಳಿ. ಇದು ಬೀಜೋಕ್ತಿ. ಎರಡನೇ ಪ್ರಶ್ನೆಯನ್ನು ಗಮನಿಸಿ. ಪ್ರತಿ ಸಂಖ್ಯೆ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಅತಿ ಕಡಿಮೆ ಬಾರಿ ಗುಂಡಿಗಳನ್ನು ಒತ್ತುವುದಕ್ಕೂ ಯಾವುದಾದರೂ ಸಂಬಂಧವನ್ನು ಗಮನಿಸಿದಿರಾ ಎಂದು ಕೇಳಿದ್ದಾರೆ. ಇಲ್ಲಿ ನೋಡಬಹುದು, ಸಂಖ್ಯೆ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಅತಿ ಕಡಿಮೆ ಬಾರಿ ಗುಂಡಿ ಒತ್ತುವುದನ್ನು ನಾವು ಗಮನಿಸಿದ್ದೇವೆ. ಈ ರೀತಿ ಗುಂಡಿಗಳನ್ನು ಒತ್ತುವುದಕ್ಕೆ ಯಾವುದಾದರೂ ಸಂಬಂಧವಿದೆಯೇ ಎಂದು ಕೇಳಿದ್ದಾರೆ. ಈಗ ನಾವು ಉತ್ತರವನ್ನು ಬರೆಯೋಣ. ಬರೆದುಕೊಳ್ಳಿ. ಪ್ರತಿ ಸ್ಥಾನದಲ್ಲಿರುವ ಅಂಕೆಯು ಕನಿಷ್ಠ ಸಂಖ್ಯೆಯ ಗುಂಡಿ ಒತ್ತುವಿಕೆಗೆ ಸಮನಾಗಿದೆ. ಗುಂಡಿ ಒತ್ತುವಿಕೆಯ ಸಂಖ್ಯೆ ಎಂದರೆ ಎಷ್ಟು ಬಾರಿ ಗುಂಡಿಯನ್ನು ಒತ್ತಬೇಕು ಎನ್ನುವುದು ಆ ಸ್ಥಾನದಲ್ಲಿರುವ ಅಂಕಿಯಷ್ಟು. ಉದಾಹರಣೆ 8,300ರಲ್ಲಿ 1000ದ ಗುಂಡಿಯನ್ನು 8 ಬಾರಿ ಒತ್ತಬೇಕು. ಜೊತೆಗೆ ಅತಿ ಕಡಿಮೆ ಬಾರಿ ಗುಂಡಿ ಒತ್ತಿದ ಸಂಖ್ಯೆಯು ಕೊಟ್ಟಿರುವ ಸಂಖ್ಯೆಯ ಬಿಡಿಯಾದ ಅಂಕಿಗಳ ಮೊತ್ತಕ್ಕೆ ಸಮನಾಗಿದೆ. ಉದಾಹರಣೆ ಬರೆದಿದ್ದೇವೆ 5,072. ಕನಿಷ್ಠ ಒತ್ತುವಿಕೆಯ ಸಂಖ್ಯೆ 5
+0 + 7 = 17 ಬಾರಿ. ಈಗ ನೀವು ಉತ್ತರವನ್ನು ಗಮನಿಸಿ. ಇಲ್ಲಿ ನಾವು ಸಂಬಂಧವನ್ನು ಬರೆದಿದ್ದೇವೆ. ಇಲ್ಲಿ ಪ್ರತಿ ಸ್ಥಾನದಲ್ಲಿರುವ ಅಂಕೆಯ ಕನಿಷ್ಠ ಸಂಖ್ಯೆ ಗುಂಡಿ ಒತ್ತುವಿಕೆಯ ಸಮನಾಗಿದೆ. ಅಂದರೆ ನೀವು ಇಲ್ಲಿ ಸಂಖ್ಯೆಯನ್ನು ನೋಡಿ, 8300 ಇದೆ. ಇಲ್ಲಿ ನಾವು 8300ರಲ್ಲಿ ಅತಿ ಕಡಿಮೆ ಬಾರಿ ಗುಂಡಿಯನ್ನು ಒತ್ತುವುದು ಎಂದರೆ ಮೊದಲನೆಯದಾಗಿ 8 1000ದ ಸ್ಥಾನದಲ್ಲಿರುವುದರಿಂದ 1000ದ ಗುಂಡಿಯನ್ನು ಇಲ್ಲಿ 8 ಈ ಸಂಖ್ಯೆಯ ಬಾರಿಯೇ ನಾವು ಒತ್ತಬೇಕು. ಅಂದರೆ 8 ಬಾರಿಯೇ ಒತ್ತುತ್ತೇವೆ. ನಂತರ 3 100ರ ಸ್ಥಾನದಲ್ಲಿರುವುದರಿಂದ ನಾವು 100ರ ಸ್ಥಾನವನ್ನು 3 ಬಾರಿ ಒತ್ತುತ್ತೇವೆ. ಅಂದರೆ 8 + 3 11 ಬಾರಿ ಒತ್ತಿದಂತಾಗುತ್ತದೆ. ಅದು ಇಲ್ಲಿ ಈ ಸಂಖ್ಯೆಯಲ್ಲಿರುವಂತಹ ಸಂಖ್ಯೆಯನ್ನೇ ನಾವು ಕೂಡಿಸಿದಂತಾಗುತ್ತದೆ. ಅದನ್ನೇ ಇಲ್ಲಿ ಹೇಳುತ್ತಿದ್ದಾರೆ. ಗುಂಡಿ ಒತ್ತುವಿಕೆಯ ಸಂಖ್ಯೆ ಎಂದರೆ ಎಷ್ಟು ಬಾರಿ ಗುಂಡಿಯನ್ನು ಒತ್ತಬೇಕು ಎನ್ನುವುದು ಆ ಸ್ಥಾನದಲ್ಲಿರುವ ಅಂಕಿಯಷ್ಟು ಎಂದರೆ ಇಲ್ಲಿ 8300ರಲ್ಲಿ ನೀವು ಈ ಎಲ್ಲ ಸಂಖ್ಯೆಗಳನ್ನು ಕೂಡಿಸಿದಾಗ 8 + 3 + 0 + 0 ಅಂದರೆ 8 + 3 11 ಬಾರಿ ನೀವು ಒತ್ತಿದಂತಾಗುತ್ತದೆ. ಅದನ್ನೇ ಇಲ್ಲಿ ಇನ್ನೊಂದು ಉದಾಹರಣೆಯಲ್ಲಿ ನಾವು ಬರೆದಿದ್ದೇವೆ. 5072ರ ನಾವು ಕನಿಷ್ಠ ಒತ್ತುವಿಕೆಯ ಸಂಖ್ಯೆಯನ್ನಾಗಿ ಈಗ 5072 ಈ ಸಂಖ್ಯೆಯನ್ನು ಕೂಡಿಸಿದಂತಾಗುತ್ತದೆ. 5 + 0 + 7 + 2 ನೀವು ಹಿಂದಿನ ಪ್ರಶ್ನೆಗಳಲ್ಲಿ ನೋಡಿ ಇದೇ ರೀತಿಯ ಸಂಖ್ಯೆಯನ್ನು ನಾವು ಒತ್ತುವಿಕೆಯನ್ನು ಎಷ್ಟು ಬಾರಿ ಒತ್ತಿದ್ದೇವೆ ಎಂದು ನೀವು ಗಮನಿಸಿದರೆ ಇಲ್ಲಿ ಕೊಟ್ಟಿರುವಂತಹ ಸಂಖ್ಯೆಗಳನ್ನೇ ನಾವು ಕೂಡಿಸಿದಂತಹ ಉತ್ತರ ಬರುತ್ತದೆ. ಇಲ್ಲಿ 5 + 0 + 7 + 2 ಒಟ್ಟು 14 ಬಾರಿ ಒತ್ತಿದಂತಾಗಿದೆ. ಈ ರೀತಿಯಾಗಿ ನೀವು ಸಂಬಂಧವನ್ನು ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 3. ಅತಿ ಕಡಿಮೆ ಸಂಖ್ಯೆಯಲ್ಲಿ ಗುಂಡಿಗಳನ್ನು ಒತ್ತುವುದನ್ನು ನೀವು ಗಮನಿಸಿದ್ದಲ್ಲಿ ಆ ಸಂಖ್ಯೆಗಳಿಗೆ ಭಾರತೀಯ ಸ್ಥಾನಬೆಲೆಯ ಕ್ರಮವನ್ನು ಬರೆಯಿರಿ. ಇದು ಏಕೆ, ಹೇಗೆ ಎಂಬುದನ್ನು ಆಲೋಚಿಸಿ ಎಂದು ಕೊಟ್ಟಿದ್ದಾರೆ. ಇಲ್ಲಿ +10,000ಕ್ಕಿಂತಲೂ ಹೆಚ್ಚು ಗುಂಡಿಯನ್ನು ನಾವು ಒಂದು ಬಾರಿ ಒತ್ತಿದರೆ ಏನಾಗುತ್ತದೆ, ಯಾವ ಸಂಖ್ಯೆ ಬರುತ್ತದೆ, ಅದರಲ್ಲಿ ಎಷ್ಟು ಸೊನ್ನೆಗಳಿರುತ್ತವೆ, ಅದನ್ನು ಏನೆಂದು ಕರೆಯುತ್ತಾರೆ, ಆ ಸಂಖ್ಯೆ 100 ಲಕ್ಷಗಳಾಗುತ್ತದೆ, ಅದನ್ನು 1 ಕೋಟಿ ಎಂದು ಕರೆಯಲಾಗುತ್ತದೆ. 1 ಕೋಟಿಯನ್ನು ಇಲ್ಲಿ ಸಂಖ್ಯೆಯಲ್ಲಿ ಬರೆದಿದ್ದಾರೆ ಎಂದು ಬರೆಯುತ್ತೇವೆ. ಇದರಲ್ಲಿ 1ರ ನಂತರ 7 ಸೊನ್ನೆಗಳಿರುತ್ತವೆ ಎಂದು ಬರೆದಿದ್ದಾರೆ. ಈಗ ನಾವು ಅತಿ ಕಡಿಮೆ ಸಂಖ್ಯೆಯಲ್ಲಿ ಗುಂಡಿಯನ್ನು ಒತ್ತುವುದನ್ನು ಗಮನಿಸಿ ಆ ಸಂಖ್ಯೆಗಳಿಗೆ ಭಾರತೀಯ ಸ್ಥಾನಬೆಲೆಯ ಕ್ರಮವನ್ನು ಬರೆಯಬೇಕು. ಇದು ಏಕೆ, ಹೇಗೆ ಎಂಬುದನ್ನು ಬರೆಯೋಣ. ಉತ್ತರ ಬರೆಯಿರಿ. ಪ್ರತಿ +1 +10 +100 +1000 ಈ ರೀತಿಯಾಗಿ ನೀವು ಲಕ್ಷದವರೆಗಿನ ಗುಂಡಿಗಳನ್ನು ಬರೆಯಬಹುದು. ಗುಂಡಿಗಳು ದಶಮಾನ ಪದ್ಧತಿಯ ಬೆಲೆಗಳನ್ನು ಪ್ರತಿನಿಧಿಸುತ್ತವೆ. ಅದೇ ರೀತಿ ಪ್ರತಿ ಗುಂಡಿಯನ್ನು ಎಷ್ಟು ಬಾರಿ ಒತ್ತುತ್ತೇವೋ ಅದು ಪ್ರತಿ ಸ್ಥಾನದಲ್ಲಿರುವ ಅಂಕಿಯನ್ನು ಪ್ರತಿನಿಧಿಸುತ್ತದೆ ಎಂದು ಬರೆಯಲಾಗಿದೆ. ಇಲ್ಲಿ ದಶಮಾನ ಪದ್ಧತಿಯಲ್ಲಿ ಬೆಲೆಗಳನ್ನು ಪ್ರತಿನಿಧಿಸುತ್ತೇವೆ. ಇವು ಪ್ರತಿ ಗುಂಡಿಯನ್ನು ನಾವು ಎಷ್ಟು ಬಾರಿ ಒತ್ತುತ್ತೇವೆಯೋ ಅದು ಪ್ರತಿ ಸ್ಥಾನದಲ್ಲಿರುವಂತಹ ಅಂಕಿಯನ್ನು ಪ್ರತಿನಿಧಿಸುತ್ತದೆ ಎಂದು ಬರೆಯಲಾಗಿದೆ. ಈ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 8ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಪೇಜ್ ನಂಬರ್ 9ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ನಮ್ಮ ಅನು ಎಜುಕೇಷನಲ್ ಸ್ಟಡೀಸ್ನಲ್ಲಿ 7ನೇ ತರಗತಿ ಗಣಿತ ಭಾಗ 1ರ ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು. ನೀವು ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ 7ನೇ ತರಗತಿ ಗಣಿತ ಭಾಗ 1 ಅಭ್ಯಾಸ ಪ್ರಶ್ನೋತ್ತರಗಳು ಇದನ್ನು ಗಮನಿಸಬಹುದಾಗಿದೆ.